ನಮ್ ದೋಸ್ತ್ ಇವಾಗ ತಿಂಗಳಿಗಿಲ್ಲ ಅಂದ್ರು ಒಂದು ಬ್ಯಾಚ್ ಒಂದು 50 ಅಥವಾ 40-45 ಮರಿ ಒಳಗ ತಿಂಗಳಿಗಿಲ್ಲ ಅಂದ್ರು 50-60 ಸಾವಿರ ರೂಪಾಯಿ ಸಂಪಾದನೆ ಮಾಡತ್ತಾನ. ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗಿದ್ರಪ್ಪ? ಎಲ್ಲರೂ ಆರಾಮದ್ರಿ ಅಂತ ಹೇಳಿ ತಿಳ್ಕೊಂತೇನೆ. ದೋಸ್ತರು ನೋಡ್ರಿ, ಇವತ್ತಿನ ಈ ಒಂದು ವಿಡಿಯೋದಾಗ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ನಾವೇನು ಟಗರು ಮರಿ ಏನು ಸಾಕಾಣಿಕೆ ಮಾಡ್ತೀವಿ ನೋಡ್ರಿ, ಇದ್ರೊಳಗೆ ನಾವೊಂದು ಖರ್ಚುಗಳನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ನನ್ನ ಒಂದು ಅನುಭವದ ಪ್ರಕಾರ ತಿಳಿಸ್ಕೊಡತ್ತೀನಿ. ಭಾಳಷ್ಟು ಸಮಸ್ಯೆ ಏನಾಗುತ್ತಪ್ಪ ಅಂತಂದ್ರೆ, ನಾವು ಒಂದು ಸ್ವಲ್ಪ ಜಾಸ್ತಿ ಟಾನಿಕ್ ಬಳಸೋದಾಗಿರ್ಬೋದು, ಅದೇ ರೀತಿಯಾಗಿ ಜಾಸ್ತಿ ಫೀಡ್ ಹಾಕೋದಾಗಿರ್ಬೋದು. ಈಗ ಒಂದೊಂದು ಮರಿಗೆ ಇಷ್ಟೇ ಪ್ರಮಾಣದೊಳಗೆ ಫೀಡ್ ಕೊಡ್ಬೇಕಂತ ಇರ್ತೈತೆ. ಅಷ್ಟು ಪ್ರಮಾಣದೊಳಗೆ ನಾವು ಫೀಡನ್ನು ಕೊಟ್ಟರೆ ಒಳ್ಳೆಯದು. ಇಲ್ಲಪ್ಪ ಅಂತಂದ್ರೆ ಅದು ಎಲ್ಲ ಹಿಕ್ಕಿ ಕಾಳೊಳಗೆ ಹೋಗುವಂಥದ್ದು. ಅಂದ್ರೆ ನಾವು ಜಾಸ್ತಿ ಈಗ ನೋಡ್ರಿ, ಮರಿ ದೌಡ್ ತೂಕ ಬರಬೇಕು ಅಂತ ನಾವೇನು ಮಾಡ್ತೀವಿ, ಒಂದು 400 ಗ್ರಾಮ್ ಫರ್ ಡೇ ತಿನ್ನಬೇಕಾಗಿರುವಂಥ ಮರಿಗೆ ನಾವು 600 ಗ್ರಾಮ್ 700 ಗ್ರಾಮ್ ಕೊಟ್ಟೆಪ್ಪ ಅಂದ್ರೆ ಅಲ್ಲೆಲ್ಲ ಲಾಸ್ ಆಗಿರ್ತೈತೆ. ಅದರೆಲ್ಲ ಬಗ್ಗೆ ಚರ್ಚೆ ಮಾಡೋಣ ಚಂದಾಗಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಪಟ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಹಂಗೆ ಬಾಜು ಬರೋ ಗಂಟೆ ಹೊತ್ತೆ ಎನಬಲ್ ಮಾಡ್ಕೊರೆ. ದೋಸ್ತರು ನೋಡ್ರಿ, ನಿಮ್ಗೇನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮಲ್ಲಿ ಸಿಗ್ತಾವೆ. ಏನಪ್ಪ ಅಂತಂದ್ರೆ, ಬಕ್ರೀದಿಗೋಸ್ಕರ ಯಾರ್ಯಾರು ಟಗರು ಮರಿ ಸಾಕಿರಿ, ಈಗ ಪಟ್ನ ಕುರಿ ಕೂದಲ ಅದು ಟಗರು ಮರಿನ ಕೂದಲ ಕಟ್ ಮಾಡ್ಕೊಂಬಿಟ್ರೆ ಮುಂದ್ಗಡೆ ಸ್ವಲ್ಪ ಶೋ ಬಿಟ್ಟು ಹಿಂದ್ಗಡೆ ಫುಲ್ ಕಟ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಬಕ್ರೀದಿಗೆ ಫುಲ್ ಚೆನ್ನಾಗಿ ಶೋ ಕಾಣ್ತದೆ. ಮತ್ತು ಇನ್ನೊಂದು ಏನಂದ್ರೆ, ಬಕ್ರೀದಿಗೋಸ್ಕರ ಭಾಳಷ್ಟು ಜನ ಸರಿ ಮರಿನ ಸಾಕಿಲ್ಲ. ಮರಿಗಳು ಕೂಡ ಭಾಳ ಚೆನ್ನಾಗಿ ಮಾರಾಕತ್ತವು. ಅಂದ್ರೆ ಸಾಕಾಣಿಕೆ ಮಾಡೋ ರೈತರು ಭಾಳ ಚೆನ್ನಾಗಿ ತೊಗೊಂಡ್ರೆ. ನನ್ನ ಪ್ರಕಾರ ಬಕ್ರೀದಿಗೆ ಹೋದ ವರ್ಷ ಭಾಳ ಚೆನ್ನಾಗಿ ಮಾರಿತು. ಅದು ಹಿಂದಿನ ವರ್ಷ ಮಾರಿತು. ನನ್ನ ಪ್ರಕಾರ 2021-22 ಫುಲ್ ಟಾಪ್ ಮಾರಿತು. ಈ ವರ್ಷ ಸ್ವಲ್ಪ ಫುಲ್ ನನಗೆ ಮಾರ್ಕೆಟಿಂಗ್ ಸ್ವಲ್ಪ ಸ್ಲೋ ಐತಿ. ಜಾಸ್ತಿ ಜನ ಬಕ್ರೀದಿಗೋಸ್ಕರ ಸ್ವಲ್ಪ ಡೌನ್ ಮಾಡಿರಿ. ಯಾಕಂತಂದ್ರೆ ನಿಮಗೆ ಗೊತ್ತೈತಿ, ಬಕ್ರೀದಿ ಎಲ್ಲ ಸಮಸ್ಯೆ ಆಯ್ತು. ಭಾಳಷ್ಟು ಜನರು ಲಾಸ್ ಮಾಡಿಕೊಂಡ್ರು. ಬರೀ 8 ತಿಂಗಳ 1 ವರ್ಷ ಸಾಕಿ 2,000-3,000 ಲಾಭಕ್ಕೆ ಕೊಟ್ಟಿದ್ದು ನಮ್ಮ ಕಣ್ಣೆದುರುಗಡೆನೇ ಐತಿ. ಏನಾಗಲಿ, ಈ ವರ್ಷ ಏನೋ ಸ್ವಲ್ಪ ಚಲೋ ಆಗ್ಬೋದು ಅಂತ ಅಂದುಕೊಂಡಿದ್ವಿ. ಬಟ್ ಮರಣ ಮತ್ತು ಮಾರಾಟ ಯಾರ ಕೈಯಾಗೂ ಇಲ್ಲ ಅನ್ನೋ ಮಾತನ್ನು ಹಿರಿಯರು ಹೇಳಿದ್ರು. ಅದು ಇವತ್ತು ನಿಜ ಐತಿ. ಓಕೆ, ಮತ್ತು ದೋಸ್ತರು ನೋಡ್ರಿ, ನಾವು ಎಲ್ಲೆಲ್ಲೇ ಒಂದು ಟಗರು ಮರಿ ಸಾಕಾಣಿಕೆ ಒಳಗೆ ಒಂದು ಖರ್ಚನ್ನು ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನು ಮಾತಾಡೋಣ. ದೋಸ್ತರು ನೋಡ್ರಿ, ಮೊದಲನೇದಾಗಿ ಈಗ ಆಲ್ಮೋಸ್ಟ್ ನಾವು ನೋಡಿದ ಪ್ರಕಾರ ಒಂದು ತಿಂಗಳಿಗೆ ನಾವೊಂದು ಫೀಡ್ ಯೂಸ್ ಮಾಡ್ತೀನಿ ರೀ. ಯಾವುದು ಅಮೋಕ್ಸಿಡೋಸರ್, ನಮ್ಮ ಫ್ರೆಂಡ್ ಏನು ಫೀಡ್ ಅದ. ಆ ಒಂದು ಫೀಡನ್ನು ನಾವು ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಫಸ್ಟ್ನೇ ತಿಂಗಳು ನಮ್ಗೆ 500 ಬರ್ತದೆ ರೀ. ಓಕೆ, ಎರಡನೇ ತಿಂಗಳು 600-700 ತನಕ ನಮ್ಗೆ ಬರ್ತೈತಿ. ಮೂರನೇ ತಿಂಗಳು 1,200 ತನಕ ಬರ್ತದೆ. ಯಾಕಂದ್ರೆ ಮೂರನೇ ತಿಂಗಳು ಫುಲ್ ಹೆವಿ ತಿಂತಿರ್ತಾವೆ, ಹೆವಿ ಆಗ್ತಿರ್ತೀವಿ. ಓಕೆ, ಇದು ಬಂದು ಇದ್ರದ್ದು ಯಾವುದು ಬ್ಯಾಚ್ ಮರಿ ಮಾಡ್ತಾರೆ ನೋಡ್ರಿ, ಕೆಂಗೂರಿ, ಅದು ಆ ಮರಿಗೊಂದು ಮಾಡುವಂಥ ಖರ್ಚಿದೆ. 1ನೇ ತಿಂಗಳು ಯಾಕೆ ಕಡಿಮೆ ಬರ್ತದಪ್ಪ ಅಂತಂದ್ರೆ, ಸ್ವಲ್ಪ ಕಾಳನ್ನ ಕಡಿಮೆ ಹಾಕ್ತಿರ್ತೀವಿ. ಓಕೆ, ಹೆಂಗೆ ಕಡಿಮೆಪ್ಪ ಅಂತಂದ್ರೆ, ಈಗ ಜಾಸ್ತಿ ಹಾಕೋಕ್ಕಾಗೋದಿಲ್ಲ, ಸಣ್ಣ ಮರಿ ಇರ್ತಾವ್ರಿ, ಸ್ವಲ್ಪ ಕಡಿಮೆ ತಿಂತಿರ್ತಾವೆ. ಇದ್ರೊಳಗೆ ಈ ರೀತಿ ಹಾಕ್ತಿರ್ತೀವಿ. ಓಕೆ, ಆಮೇಲೆ ನಾವು ಅದ್ರ ಜೊತೆ ಸೈಲೇಜ್ ಗಿಲೇಜ್ ಎಲ್ಲ ಹಿಡಿದ್ರು ಎಲ್ಲ ಮಾಡಿದ್ರು ಫಸ್ಟ್ನೇ ತಿಂಗಳು 500 ರೂಪಾಯಿ ಬರ್ತೈತಿ, ಅಥವಾ 550. ಎರಡನೇ ತಿಂಗಳು 600-700 ಆವ್ರೇಜ್ ಹೊಡೆದು ಬಿಟ್ಟು ಅಂದ್ರೆ 3 ತಿಂಗಳು 900-1,000 ರೂಪಾಯಿ ಒಂದು ತಿಂಗಳಿಗೆ ನಮ್ಗೆ ಖರ್ಚು ಆಲ್ಮೋಸ್ಟ್ ಬರ್ತೈತಿ. ಯಾಕಂದ್ರೆ ಸೈಲೇಜ್ ಆಮೇಲೆ ಹೊಟ್ಟೆ ಎಲ್ಲ ಹಾಕಿರ್ತೀವಿ, 1,000 ಬರ್ತದೆ. ಇದ್ರೊಳಗೆ ಹೆಂಗೆ ಅರ್ಧ ಖರ್ಚು ಇನ್ನೂ ಸ್ವಲ್ಪ ಕಡಿಮೆ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ರೆ, ಮೇಯ್ನ್ ನಾವು ತಂದಿರೋಂಥ ಮರಿಗೆ ನನ್ನ ಸೆಡ್ ಬೇರೆ, ನಿಮ್ಮ ಸೆಡ್ ಬೇರೆ, ಇನ್ನೊಬ್ರು ಸೆಡ್ ಬೇರೆ. ಓಕೆ, ನನ್ನ ಸೆಡ್ನ ನಾನು ತೊಗೊಂಡು ಬಂದು ನನ್ನ ಮರಿಗಳು ಯಾವ ರೀತಿ ಫೀಡನ್ನ ತಿಂತಾವು ಅದ್ರ ಮ್ಯಾಗ ನನ್ನ ಖರ್ಚು ಡಿಫೆಂಡ್ ಆಗಿರ್ತದೆ. ಈಗ ನಿಮ್ಮ ಸೆಡ್ ಒಳಗೆ ನೀವು ಮರಿನ ತಂದಿರ್ತೀರಿ. ಎಷ್ಟು ತಂದಿರ್ತೀರಿ? 6,500-7,000 ಕೊಟ್ಟು ಮರಿ ತಂದಿರ್ತೀರಿ. ಆ ಒಂದು ಮರಿಗಳ ಬಾಡಿಗೆ ಫೀಡ್ ಎಷ್ಟು ಬೇಕು? ಈಗ ಗೋಧಿ, ಮೆಕ್ಕೆಜೋಳ, ಮತ್ತು ಸೋಯಾ, ಮತ್ತು ಬೇರೆ ಬೇರೆ ಕಾಳು, ಓಕೆ, ಆ ಕಾಳೆಲ್ಲ ಹಾಕ್ತಿರಲ್ಲ, ಆ ಬಾಡಿಗೆ ಎಷ್ಟು ಬೇಕು ಅಷ್ಟೇ ಪ್ರಮಾಣದೊಳಗೆ ನಾವು ಫೀಡನ್ನು ಮರಿಗಳಿಗೆ ಕೊಟ್ರೆ ನಮಗೆ ಜಾಸ್ತಿ ಖರ್ಚು ಬರೋಂಗಿಲ್ಲ. ಅಕಸ್ಮಾತ್ ನಾವೇನಾದ್ರು ಅದಕ್ಕೆ ಹೆಚ್ಚಿನ ಪ್ರಮಾಣದೊಳಗೆ ನಾವೇನಾದರೂ ಫೀಡ್ ಕೊಟ್ಟೆಪ್ಪ ಅಂತಂದ್ರೆ ಅಲ್ಲಿ ನಮಗೆ ಒಂದು ಸ್ವಲ್ಪ ಲಾಸ್ ಆಗುವಂಥದ್ದು. ಯಾಕಪ್ಪ ಅಂದ್ರೆ ಲೂಸ್ ಮೋಷನ್ ಆಗಿ ಹಿಕ್ಕಿ ಕಾಳಾಗ ಅದೆಲ್ಲ ಬಿದ್ದು ಕಾಸಿ ನಮ್ಗೆ ಪ್ರಾಬ್ಲಮ್ ಆಗುವಂಥದ್ದು, ಜಾಸ್ತಿ ಖರ್ಚಾಗಿರುವಂಥ. ಅಂದರೆ ಸ್ವಲ್ಪ ನಾವು ಖರ್ಚನ್ನು ಸ್ವಲ್ಪ ಒಂದು ಆ್ಯಾವ್ರೇಜ್ ಮಾಡ್ಕೋಬೇಕು, ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಟಾನಿಕ್ ರೀ.
ಮರಿಗಳಿಗೆ ಹಾಕುವಂತ ಮೆಡಿಸಿನ್ ಅನ್ನ ಒಂದು ಕರೆಕ್ಟ್ ಪ್ರಮಾಣದೊಳಗೆ ನಾವು ಹಾಕಬೇಕು. ಇವಾಗ ಹೆಂಗಪ್ಪ ಅಂತಂದ್ರೆ ಮರಿಗಳಿಗೆ ನಾವು ಡಿವಾರ್ಮಿಂಗ್ ಮಾಡಿ ಅಂದ್ರೆ ಜಂತಿನ ಔಷಧಿಯನ್ನ ಹಾಕಿದ ನಂತರ ನಾವು ಲಿವರ್ ಟಾನಿಕ್ ಅನ್ನ ಯಾವ ರೀತಿ ಹಾಕಬೇಕು ಅಂದ್ರ 1 ವಾರ ಕಂಟಿನ್ಯೂ ಆಗಿ ಹಾಕ್ಬೇಕ್ರಿ. ಅದಾದ್ಮೇಲೆ 1 ವಾರ ಗ್ಯಾಪ್ ಕೊಡ್ಬೇಕು. ಆಮೇಲೆ 1 ವಾರ ಕ್ಯಾಲ್ಸಿಯಂ ಟಾನಿಕ್ ಅನ್ನ ಹಾಕ್ಬೇಕು. ಆಮೇಲೆ 1 ವಾರ ಗ್ಯಾಪ್ ಕೊಡ್ಬೇಕು. ಈ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಫುಲ್ ಮರಿ ತಂದ ತಕ್ಷಣ ಕೊಡೋ ತನಕನು ಬ್ರೂಟನ್ ಟಾನಿಕ್ ಅನ್ನ ಕಂಟಿನ್ಯೂ ಹಾಕುವಂಥದ್ದು. ಆಮೇಲೆ ಕ್ಯಾಲ್ಸಿಯಂ ಟಾನಿಕ್ ಅನ್ನ ಸಂಜೆ ಮುಂದೆ ಹಾಕೋದು, ಬ್ರೂಟನ್ ಟಾನಿಕ್ ಅನ್ನ ಬೆಳಿಗ್ಗೆ ಹಾಕೋದು. ಈ ರೀತಿಯಾಗಿ ನಾನು ಕೇಳಿನಿ. ಮತ್ತ ಇನ್ನೊಂದಿಷ್ಟು ಜನ ಕ್ಯಾಲ್ಸಿಯಂ ಮತ್ತ ಲಿವರ್ ಟಾನಿಕ್ ಅನ್ನ ಎರಡು ಮಿಕ್ಸ್ ಮಾಡಿ ಕಳಿಸಿ ಹಾಕುವುದನ್ನು ಕೂಡ ನಾನು ಕೇಳಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕೂಡ ಅಲ್ಲೇ ಸಮಸ್ಯೆ ಆಗುವಂಥದ್ದು. ಮತ್ತು ಇನ್ನೊಂದು, ನಾವು ಡೋರೋಮೆಟಿನ್ ಇಂಜೆಕ್ಷನ್ ಮಾಡ್ತೀವಿ ಮರಿಗಳಿಗೆ. ಡೋರೋಮೆಟಿನ್ ಇಂಜೆಕ್ಷನ್ ಮಾಡೋದಕ್ಕಿಂತ ನಾವು ಆಯರ್ಮೆಟಿನ್ ಇಂಜೆಕ್ಷನ್ ಮಾಡಿದ್ರೆ ಬಹಳ ನಾವು ಅಲ್ಲಿ ಕೂಡ ಒಂದು ಆದಾಯ ರೊಕ್ಕನ ಉಳಿಸ್ಬೋದು. ಈಗ ಡೋರೋಮೆಟಿನ್ಗೆ ಆಲ್ಮೋಸ್ಟ್ ಒಂದು ಸ್ಟ್ಯಾಂಡರ್ಡ್ ಡೋರೋಮೆಟಿನ್ ಯೂಸ್ ಮಾಡ್ತೀವಿ ಅಂದ್ರೆ 1,500 ರೂಪಾಯಿ ತನಕ ಅದು ಐತಿ 50 ಮರಿಗೆ. ಓಕೆ, ನೆಕ್ಸ್ಟ್ ನಾವು ಅಲ್ಲಿ ಆಯರ್ಮೆಟಿನ್ ಇಂಜೆಕ್ಷನ್ ಮಾಡಿದಪ್ಪ ಅಂತಂದ್ರೆ ಅಲ್ಲಿ ನನಗೆ 400, 500, 600 ರೂಪಾಯಿ ತನಕ ನಿಮ್ಗೆ ಅದು 100 ml ಅಥವಾ ಸಿಗ್ತದೆ, 100 ml ಅದು ಸಿಗ್ತದೆ. ಅದನ್ನ ನಾವು ಯೂಸ್ ಮಾಡ್ಬೋದು. ಅದನ್ನ ಯೂಸ್ ಮಾಡಿ ಒಂದು 15 ದಿವಸ ಮಾಡಿ ಆಮೇಲೆ ನೋಡ್ಕೊಂಡು ಮತ್ತೆ ವಾಪಸ್ ನಾವು ಮಾಡಿದ್ರೆ ನಡೀತೈತೆ. 2 ಸಾರಿ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಚೀಪ್ ಅಂಡ್ ಬೆಸ್ಟ್ ಒಳಗೆ. ಓಕೆ, ಅದಾದ ಮತ್ತೆ ವಿಟಮಿನ್ಸ್ ಇಂಜೆಕ್ಷನ್ ಇರ್ತಾವ್ರಿ ಮರಿಗಳಿಗೆ. ಬಾಡಿಗೆ ವಿಟಮಿನ್ಸ್ ಇಂಜೆಕ್ಷನ್ ಎಲ್ಲ ಬೇಕಾಗಿರ್ತಾವ. ಅವನ್ನೆಲ್ಲ ನಾವು ಒಂದು ಸ್ವಲ್ಪ ಮರಿಗಳಿಗೆ ಫಸ್ಟ್ ಮಾಡ್ಬೇಕು. ಇಂಜೆಕ್ಷನ್ ಮಾಡಿದ ನಂತರ ನೆಕ್ಸ್ಟ್ ಏನೈತಲ್ರಿ ನೋಡ್ಕೋಬೇಕು. ಮರಿಗಳು ಚೆನ್ನಾಗಿ ಬರತ್ತಪ್ಪ ಅಲ್ಲಿ ಸ್ವಲ್ಪ ಅದನ್ನ ನಿಂದ್ರಿಸಿದಪ್ಪ ಅಂದ್ರೆ ನಮಗೆ ಅಲ್ಲಿ ಕೂಡ ಬೆನಿಫಿಟ್ ಆಗುವಂಥದ್ದು. ಮತ್ತು ಇನ್ನೊಂದು, ಅತಿಯಾಗಿ ಹೊಟ್ಟು, ಈಗ ನೋಡ್ಬೋದು ಹೊಟ್ಟು ಅದು ಎಷ್ಟು ತಿಂತತಿ ಅಷ್ಟೇ ಹಾಕ್ಬೇಕು. ಅದು ಬಿಟ್ಟು ಕಸಿ ಸಾಕಾಗೋ ತನಕ ಹಾಕ್ರಿ. ಸಾಕಾಗೋ ತನಕ ಹೊಟ್ಟೆಲ್ಲ ತಿನ್ಬೇಕು. ಬಟ್ ಇನ್ನೊಂದು ಏನಂದ್ರೆ ಕಾಲಾಗೆಲ್ಲ ವೇಸ್ಟೇಜ್ ಮಾಡ್ತಿರ್ತಾವ್ರಿ. ಈಗ ಹೊಟ್ಟು ಒಂದು ಮರಿ 1 kg ತಿಂತೈತಂತ ನಾವು ಅನ್ಕೊಳ್ಳೋಣ. ಓಕೆ, ನಾವೇನ್ ಮಾಡ್ತೀವಿ 2 kg ಹಾಕಿಬಿಡ್ತೀವಿ. ಅವಾಗ ಏನ್ ಮಾಡ್ತಾ ಕಾಲಾಗೆಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಡ್ತದೆ. ಅಲ್ಲಿಯೂ ಕೂಡ ಲಾಸ್ ಆಗೋದನ್ನ ನಾವು ಉಳಿಸ್ಬೋದು. ಮತ್ತು ಸೈಲೇಜ್ ಏನ್ ಹಾಕ್ತಿವಲ್ಲ ಅದು ಮರಿ ಎಷ್ಟು ತಿಂತತ್ ನೋಡ್ಕೊಂಡು ಸೈಲೇಜ್ ಅಲ್ಲಿ ಕೂಡ ನಾವು ಒಂದು ರೊಕ್ಕನ ಉಳಿಸ್ಬೋದು. ಈ ರೀತಿಯಾಗಿ ನಾವು ಉಳಿಸ್ಬೋದು. ಮತ್ತೆ ಬೇರೆ ಬೇರೆ ತರ ಅನ್ನೋದಾದ್ರೆ ಡಿವಾರ್ಮಿಂಗ್ ಆಯ್ತು, ಆಮೇಲೆ ಜಂತಿನ ಔಷಧಿ ಆಯ್ತು, ಆಮೇಲೆ ಲಿವರ್ ಟಾನಿಕ್, ಆಮೇಲೆ ಕ್ಯಾಲ್ಸಿಯಂ ಟಾನಿಕ್ ಅಲ್ಲಿ ಇಲ್ಲಿ ಉಳಿಸ್ಬೋದು, ಇಂಜೆಕ್ಷನ್ ಅಲ್ಲಿ ಉಳಿಸ್ಬೋದು. ಮತ್ತೆ ಮೇಯ್ನ್ ಮರಿಗಳ ಆರೋಗ್ಯದಲ್ಲಿ ಉಳಿಸ್ಬೇಕು. ಹೆಂಗಪ್ಪ ಅಂದ್ರೆ ಮರಿಗಳಿಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗದೆ ಇರೋ ತರ ನಾವು ಮರಿಗಳನ್ನ ನೋಡ್ಕೋಬೇಕು. ಒಂದು ಮರಿ ಸತ್ಯಪ್ಪ ಅಂದ್ರೆ ಲಾಸ್ ಆತಪ್ಪ ಅಂತ ನಿಮ್ಗೆ 8,000ದಿಂದ 10,000 ರೂಪಾಯಿ ತನಕ ಲಾಸ್ ಆಗ್ತಿರ್ತೈತೆ. ಓಕೆ, ಇದ್ರದ್ದು ಹೆಂಗ್ ಉಳಿಸ್ಬೇಕಂದ್ರೆ ಅವನ್ನ ಜಾಸ್ತಿ ಕೇರ್ ಮಾಡ್ಬೇಕ್ರಿ. ಸ್ವಲ್ಪ ಜ್ವರ ಬಂದಪ್ಪ ಅಂದ್ರ ನೆಗ್ಲೆಕ್ಟ್ ಮಾಡಬಾರ್ದ. ನಾಳೆಗೆ ಇಂಜೆಕ್ಷನ್ ಮಾಡಿದ್ರೆ ಆಯ್ತು ಬಿಡು ಅನ್ಬಾರ್ದ. ಇಮಿಡಿಯೇಟ್ಲಿ ನೀವು ಇಂಜೆಕ್ಷನ್ ಮಾಡಿ ಕಳಿಸಿ ರಿಕವರ್ ಮಾಡ್ಕೋಬೇಕು. ಅಕಸ್ಮಾತ್ ನೀವೇನಾದ್ರೂ ಸ್ವಲ್ಪ ಬಿಟ್ರಪ್ಪ ಅಂತ ನಿಮ್ಗೆ ಅಲ್ಲೇ ಲಾಸ್ ಆಗತ್ತೆ. ಹೆಂಗಪ್ಪ ಅಂದ್ರೆ ಒಂದ್ ಮರಿ ತಗೊಂಡಿರ್ತೀರಿ, ಆ ಒಂದ್ ಮರಿ ಜ್ವರ ಬಂದಿರ್ತೈತಿ, ಆ ಒಂದು ಮರಿಗೆ ನೀವು 10,000 ರೂಪಾಯಿ ಕೊಟ್ಟಿರ್ತೀರಿ ಅಂತ ಇಟ್ಕೊಂಡು, ಅಥವಾ 8,000 ಕೊಟ್ಟಿರ್ತೀರಿ, 2 ತಿಂಗಳು ಮೆಸಿರ್ತೀರಿ, ನಿಮ್ಗೆ ಎಲ್ಲ ಸೇರ್ಕೇಸಿ 1,200 ರೂಪಾಯಿ ಅದ್ರ ಬಂಡವಾಳ ಅದ್ರ ಮೇಲೆ ಇರ್ತದೆ. ಅದೇನಾದ್ರೂ ಅಕಸ್ಮಾತ್ ಜ್ವರ ಬಂದ್ ಕಾಸು ಅದೇನಾದ್ರೂ ಡೆತ್ ಆದ್ರ ನಿಮ್ಗಲ್ಲೇ ಭಾಳ ಸಮಸ್ಯೆ ಆಕದ್ರಿ. 1,200 ರೂಪಾಯಿ ನಿಮ್ಗೆ ಫುಲ್ ಕ್ಲೋಸ್ ಅಂದ್ರೆ ಹೋಯ್ತು. ಸತ್ತು ಮರಿನ ಇನ್ನೊಬ್ರಿಗೆ ಕಟ್ಗರಿ ಕೊಡ್ತೀನಪ್ಪ ಅಂದ್ರೆ ಕಟ್ಗರಿ ಸತ್ತ ತಗೊಳಲ್ಲ. ಹಂಗಾಗಿ ನಾವೇನ್ ಮಾಡ್ಬೇಕು, ಅಲ್ಲಿ ಮೇಯ್ನ್ ಇಟ್ಕೋಬೇಕು, ಅದನ್ನ ನೋಡ್ಕೋಬೇಕು. ಆಮೇಲೆ ಈಗ ಮರಿಗಳನ್ನ ತಗೊಂಡ್ ಬಂದ ಮೇಲೆ ಅವಕ್ಕ ಸ್ವಲ್ಪ ಜಾಸ್ತಿ ಆರೈಕೆ ಮಾಡ್ಕೋಬೇಕು. ಯಾವ ರೀತಿಯಪ್ಪ ಅಂತಂದ್ರೆ ಮಕ್ಕಳನ್ನ ಯಾವ ರೀತಿ ನೋಡ್ಕೋತೀವಿ ಹಂಗ ಬೇರೆ ಪ್ಲೇಸಿಂದ ನಮ್ಮ ಪ್ಲೇಸಿಗೆ ಬಂದಿರ್ತಾವೆ. ಸ್ವಲ್ಪ ಬಿಸಿನೀರು ಕೊಡೋದಾಗಿರ್ಬೋದು, ಜ್ವರ ಗಿರ ಬಂದ್ರೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದಾಗಿರ್ಬೋದು, ಶೀತ ಕೆಮ್ಮ ನೆಗಡಿ, ಆಮೇಲೆ ವ್ಯಾಕ್ಸಿನೇಷನ್ PPR, ET, HS ಈ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ರೆ ಮರಿಗಳ ಆರೋಗ್ಯವನ್ನ ನಾವು ಕಾಯ್ಕೋಬಹುದು. ಈ ರೀತಿಯಾಗಿ ನಾವು ಮರಿಗಳಲ್ಲಿ ಒಂದು ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಮರಿಗಳನ್ನ ಈ ರೀತಿಯಾಗಿ ನಾವು ಉಳಿಸ್ಕೋಬಹುದು. ಏನಾದ್ರೂ ಡೌಟ್ ಇದ್ರೆ, ಏನಾದ್ರೂ ನಿಮಗೆ ಏನಾದ್ರು ನಾ ಹೇಳೋದ್ರೊಳಗೆ ಏನಾದ್ರು ವ್ಯತ್ಯಾಸ ಕಾಣಿಸಿದ್ರೆ ನನಗೆ ಕಾಮೆಂಟ್ ಮಾಡ್ರಿ. ಅದಕ್ಕೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡೋಣಂತ. ವಿಡಿಯೋ ಇಷ್ಟ ಆಗಿದ್ರಪ್ಪ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಇನ್ನೊಂದು, ನಾವು ಹಾಕುವಂತ ಫೀಡ್ ನಿಮ್ಗೆ ಏನಾದ್ರು ಬೇಕಿತ್ತಪ್ಪ ಅಂತಂದ್ರೆ, ನೀವೇನಾದ್ರೂ ಕೆಂಗುರಿ ಸಾಕಾಣಿಕೆ ಮಾಡ್ತಿದ್ರಪ್ಪ ಅಂತಂದ್ರೆ ನಮ್ದು ಫೀಡ್ ಭಾಳ ಚಲೋ ಐತಿ. ಅಮೋಘ್ ಸಿದ್ದೇಶ್ವರ ನಮ್ಮ ಫ್ರೆಂಡ್ ರೆಡಿ ಮಾಡ್ತಾನ ಕಬ್ಬೂರ್ ಒಳಗೆ. ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಯಾರ್ಯಾರು ಬೇಕಿದ್ರ ಮತ್ತು ಫುಲ್ ಆಲ್ ಓವರ್ ಕರ್ನಾಟಕ ಎಲ್ಲರೂ ಬೇಕಿದ್ರಪ್ಪ ಕಾಂಟ್ಯಾಕ್ಟ್ ಮಾಡ್ರಿ. ಆ ಕಾಂಟ್ಯಾಕ್ಟ್ ನಂಬರ್ ನಾನು ನಿಮಗೆ ಕೊಟ್ಟಿರ್ತೀನಿ. ಜಾಸ್ತಿ ತೊಗೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಭಾಳ ರೀಸನೇಬಲ್ ಒಳಗೆ ಸಿಗ್ತೈತಿ. ಯಾರು ಈ ರೇಟ್ ಒಳಗೆ ಕೊಡಂಗಿಲ್ಲ. ಯಾಕಂದ್ರೆ ಮೇಯ್ನ್ ಇದ್ರೊಳಗೆ ಗೋಧಿ, ಮೆಕ್ಕೆಜೋಳ, ಸೋಯಾಬೀನ್ ಕಾಳು ಇರ್ತೈತಿ. ಮರಿಗಳಿಗೆ ಬಾಡಿಗೆ ಎಷ್ಟು ಪ್ರಮಾಣದೊಳಗೆ ಬೇಕು ಅದೆಲ್ಲ ಇರ್ತೈತಿ. ಹೀಗಾಗಿ ಕಾಲ್ ಮಾಡ್ರಿ, ಮಾತಾಡ್ರಿ. ನೀವು ಫೀಡನ್ನು ಯೂಸ್ ಮಾಡ್ಬೋದು. ನಿಮ್ಗೆ ರಿಸಲ್ಟ್
ಪಕ್ಕ 100% ಐತಿ ನಮ್ಮ ದೋಸ್ತಿ ಇವಾಗ. ತಿಂಗಳಿಗಿಲ್ಲ ಅಂದ್ರು ಒಂದು ಬ್ಯಾಚ್ ಒಂದು 50 ಅಥವಾ 40-45 ಮರಿ ಒಳಗ ತಿಂಗಳಿಗಿಲ್ಲ ಅಂದ್ರು 50-60 ಸಾವಿರ ರೂಪಾಯಿ ಸಂಪಾದನೆ ಮಾಡತ್ತಾನ. ಬೆಸ್ಟ್. ನಮಗೂ ಖುಷಿ ಆಗತ್ತೆ ಆ ಫೀಡನ್ನ ಹಾಕಿ ಮಾಡತ್ತಾನ. ಹಾಗೆ ಇಂಟ್ರೆಸ್ಟ್ ಇದ್ರೆ ಕಾಶ್ ಕಾಲ್ ಮಾಡಿ ಮಾತಾಡ್ರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ನೋಡೋದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು.